ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಏನಂತಂದರೆ, ಹಿರಿಯ ನಾಗರಿಕರಿಗೆ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು 5,000 ರೂಪಾಯಿ ಹಣ ಬರ್ತಾ ಇದೆ. ಸೊ ಆ ಒಂದು ಯೋಜನೆ ಇದೆ. ಸೊ ಆ ಯೋಜನೆ ಏನು, ಅದೇ ರೀತಿಯಾಗಿ ಆ ಒಂದು ಪಿಂಚಣಿ ಅಂತಲೇ ಹೇಳ್ಬೋದು. ಅದು ಆ ಪಿಂಚಣಿಗೆ ನಾವು ಯಾವ ಥರ ಅದು ತೊಗೊಳ್ಳೋದು ಅನ್ನೋದನ್ನು ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಈ ಯೋಜನೆ ಹೆಸರು ಅಟಲ್ ಪೆನ್ಷನ್ ಯೋಜನೆ ಅಂತ. ಇದೇನಂತಂದರೆ 60 ವರ್ಷ ದಾಟಿದ ಅಂದರೆ 60 ವರ್ಷ ದಾಟಿದವರಂತಹ ಒಂದು ಏನಂತಂದರೆ ಸಂಘಟಿತ ಕ್ಷೇತ್ರ ಕಾರ್ಮಿಕರು, ಸಣ್ಣ ವ್ಯಾಪಾರಿಗಳು, ಕೃಷಿಕರು ಮತ್ತು ಕಡಿಮೆ ಆದಾಯ ಹೊಂದಿದವರು, ಇವರೆಲ್ಲರೂ ಏನಂತಂದರೆ ತಿಂಗಳಿಗೆ 1,000ದಿಂದ 5,000ವರೆಗೂ ಪಿಂಚಣಿಯನ್ನು ಪಡಿಬೋದು ಅಂತ ಈ ಒಂದು ಯೋಜನೆಯ ಒಂದು ಏನಂತಂದರೆ ಯೋಜನೆ ಆಗಿರುತ್ತೆ. ಅಟಲ್ ಪಿಂಚಣಿ ಯೋಜನೆ ಮಾಹಿತಿ ಏನಂತಂದರೆ 2015ರಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದನ್ನು. ಈ ಪಿಂಚಣಿ ರಾಜ್ಯ ಸರ್ಕಾರದ ಕಡೆಯಿಂದ ಅಂದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಪ್ರಾರಂಭ ಆಗಿದೆ. ಇದರ ವಿಶೇಷತೆಗಳು ಏನಪ್ಪ ಅಂತಂದರೆ, ಈಗ ಈ ಒಂದು ಸ್ಥಿರ ಪಿಂಚಣಿ ಪಡೆದುಕೊಳ್ಳಲು 60 ವರ್ಷದ ನಂತರ ಅವರು ಪ್ರತಿ ತಿಂಗಳು 1,000ದಿಂದ 5,000ವರೆಗೂ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು. ಈಗ ನೀವೇನಾದರೂ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದ್ದೆ ಆದರೆ ಬ್ಯಾಂಕ್ ಖಾತೆಯಿಂದ ಸ್ವಯಂ ಚಾಲಿತವಾಗಿ ನಿಮ್ಮ ಹಣವು ಪ್ರೀಮಿಯಂ ಅನ್ನು ಕಟ್ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಖಾತೆದಾರರ ಮರಣದ ನಂತರ ಪಿಂಚಣಿ ಕುಟುಂಬಕ್ಕೆ ವರ್ಗಾವಣೆ ಮಾಡಲಾಗುತ್ತದೆ. ಹಾಗೆ ನೀವೇನಾದರೂ 18ನೇ ವರ್ಷದಿಂದ ಪ್ರಾರಂಭವಾದರೆ ಇದನ್ನು 42 ರೂಪಾಯಿಯಿಂದ ಪ್ರಾರಂಭ ಮಾಡಬಹುದು. ಆದ ನಂತರ ಅದೇ ತೆರಿಗೆ ಕಾಯ್ದೆ ಸೆಕ್ಷನ್ 80 CID ತೆರಿಗೆ ವಿನಾಯಿತಿಯನ್ನು ಕೂಡ ಪಡೆದುಕೊಳ್ಳಬಹುದು. ಇದೇನಂತಂದರೆ, ನಿಮಗೆ 18 ವರ್ಷ ಇತ್ತಪ್ಪ ಅಂತಂದರೆ ನೀವು ಇವಾಗಲೇ ಈ ಯೋಜನೆ ಅರ್ಜಿಯನ್ನು ಸಲ್ಲಿಸಿ ನೀವು ಮಾಡೋದಕ್ಕೆ ಅಂದರೆ ಅದರಲ್ಲಿ ಸೇವಿಂಗ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ ಅಂತಂದರೆ ನಿಮಗೆ ತಿಂಗಳಿಗೆ 42 ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಂತಂದರೆ ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಮಂತ್ಲಿ ಸ್ವಲ್ಪ ನಾವು ಮಾಡ್ಕೊತ ಹೋಗಬೇಕಾಗುತ್ತೆ. ಇದಕ್ಕೆ ಅರ್ಹತೆ ಏನಂತಂದರೆ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಅಭ್ಯರ್ಥಿಗಳು 18ರಿಂದ 40 ವರ್ಷದ ಒಳಗೆ ಇರಬೇಕಾಗುತ್ತೆ. ಅಂದರೆ 18ರಿಂದ 40 ವರ್ಷದ ಒಳಗಡೆ ಮಾತ್ರ ಇರಬೇಕತ್ತು. ಸಂಘಟಿತ ವಲಯದ ಚಹಾ ಅಂಗಡಿ ಮಾಲೀಕರು, ರೈತರು, ಚಿಕ್ಕ ವ್ಯಾಪಾರಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ತೆರಿಗೆ ಪಾವತಿ ಮಾಡದೇ ಇರುವವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಅನಂತರ ಕಡ್ಡಾಯವಾಗಿ ಸೇವಿಂಗ್ಸ್ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಸೊ ಅಕೌಂಟ್ ಕಂಪಲ್ಸರಿಯಾಗಿ ಇರಬೇಕು. ಸೊ ಇದರ ಲಾಭ ಏನಿರುತ್ತಪ್ಪ ಅಂತಂದರೆ, ಪ್ರತಿ ತಿಂಗಳು ಖಾತರಿ ಆದಾಯವನ್ನು ಪಡೆದುಕೊಳ್ಬೋದು. ಅದೇ ರೀತಿ ಈ ಒಂದು ಯೋಜನೆಗೆ ಹೂಡಿಕೆ ಮಾಡಿದರೆ ಯಾವುದೇ ರೀತಿಯಾದಂಥ ಭಯ ಪಡುವ ಅವಶ್ಯಕತೆ ಇರಲ್ಲ. ಅರ್ಜಿ ಸಲ್ಲಿಕೆ ಮಾಡಿದ ಅಭ್ಯರ್ಥಿ ಮರಣ ಹೊಂದಿದರೆ ಆ ಹಣವನ್ನು ನಾಮಿನಿಗೆ ನೀಡಲಾಗುವುದು. ಸೊ ನೀವು ಎಷ್ಟು ಪೇಮೆಂಟ್ ಅಂದರೆ ಎಷ್ಟು ನೀವು ಮಾಡಿರ್ತೀರಾ ಅದಷ್ಟು ನೀವು ನಾಮಿನಿಗೆ ತಗೋಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅರ್ಜಿನ ಯಾವ ಥರ ಸಲ್ಲಿಸೋದು, ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ಮೊದಲು ಲಾಗಿನ್ ಆಗಿ ಅನಂತರ ಅದರಲ್ಲಿ APY ಸೇವೆ ಆಯ್ಕೆ ಮಾಡಿಕೊಳ್ಳಿ. ಅದನಂತರ ಅದರಲ್ಲಿರುವ ಪ್ರತಿಯೊಂದು ದಾಖಲೆಗಳನ್ನು ಸರಿಯಾಗಿ ಭರ್ತಿ ಮಾಡಿ OTP ಮೂಲಕ ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಸೊ ಇಷ್ಟೊಂದು ಮಾಹಿತಿ ಇದೆ. ಸೊ ಯಾರಿಗೆಲ್ಲ ನೀವು 60 ವರ್ಷ ಆದಮೇಲೆ ನಿಮಗೆ ಪಿಂಚಣಿ ಥರ 1,000ದಿಂದ 5,000 ರೂಪಾಯಿ ಬರಬೇಕು, ಅವರೆಲ್ಲ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.